ಬೀದರ್ನಲ್ಲಿ ಮೊದಲ ಬಾರಿಗೆ ಸಿನಿಮೆಯ ರೀತಿಯಲ್ಲಿ ದರೋಡೆ ಆಗಿರುವಂತದ್ದು. ಇಬ್ಬರು ಮುಸುಕುಧಾರಿಗಳು ಬೈಕ್ನಲ್ಲಿ ಬಂದು ಒಂದು ರೀತಿಯ 93 ಲಕ್ಷ ಹಣವನ್ನ ತೆಗೆದುಕೊಂಡು ಹೋಗಿದ್ದಾರೆ ಹಣ ಡ್ರಾ ಮಾಡುವಂತಹ ಸಂದರ್ಭದಲ್ಲಿ. ಹೀಗಾಗಿ ಒಂದು ರೀತಿಯ ಕಾರದ ಪುಡಿ ಹರಿಸಿ ಮತ್ತೆ ಅದಾದ ಬಳಿಕ 5 ಸುತ್ತಿನ ಗುಂಡು ಹಾರಿಸಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಒಬ್ಬರು ಈಗಾಗಲೇ ಏಜೆನ್ಸಿಯ ಒಬ್ಬರು ಸತ್ತಿರುವಂತದ್ದು. ಹೀಗಾಗಿ ಒಂದೇ ಆ ಪ್ರತ್ಯಕ್ಷದರ್ಶಿ ಅಂದ್ರೆ ಆ ಟೈಮಲ್ಲಿ ಆ ಗಾಡಿಯನ್ನು ಓಡಿಸ್ತಿದ್ದಂತ ಚಾಲಕರು ನಮ್ಮ ಜೊತೆಗೆ ಅವ್ರು ಏನ್ ಹೇಳ್ತಾರೆ ಕೇಳಮ್ಮ. ಸರ್, ಪ್ರಮುಖವಾಗಿ ಆ ಟೈಮಲ್ಲಿ ಏನಾಯ್ತು ಸರ್? ಎಷ್ಟು ಜನ ಇದ್ರು? ಯಾರು ಬಂದ್ರು? ಏನು ಶೂಟ್ ಮಾಡಿದ್ರ? ಏನ್ ಮಾಡಿದ್ರು? ಇಬ್ಬರು ಅವ್ರು ಕ್ಯಾಶ್ ತರ್ಲಿಕ್ಕತ್ತಿದ್ರು ಒಳಗಿಂದ. ತರ್ಲಿಪರಿ ಅವರು ನಾವು ಒಳಗಡೆ ಇದ್ದ, ಅವರು ಸೌಂಡ್ ಬಂತು, ಫೈರ್ ಮಾಡ್ಲಿಕ್ಕತ್ತಿದ್ರು. ಫೈರ್ ಮಾಡಿ ಕ್ಯಾಶ್ ತೊಗೊಂಡು ಹೋಗ್ಬಿಟ್ಟು. ಏನಾಯ್ತು? ಯಾರು ಬಂದ್ರು? ನಿಮ್ಗೆ ಏನು ಮಾಡಿದ್ರು? ಖಾರದ ಪುಡಿ ಹಾಕಿದ್ರ? ಅವು ಖಾರದ ಪುಡಿ ಹಾಕಿದ್ರೆ ಜಸ್ಟ್ ನಾವು ಒಳಗಡೆ ಇದ್ದ, ನಾವು ಅವ್ರಿಗೆ ನೋಡಿಲ್ಲ. ಬಂದ ತಕ್ಷಣ ಏನಾಯ್ತು? ಬಂದ ತಕ್ಷಣ ಫೈರ್ ಆಗಿತ್ತು. ನಾವು ಫೈರ್ ಆಗಿ ಸೌಂಡ್ ಹೊಂಟಿತ್ತು. ನಾವು ಒಳಗೆ ಗನ್ಮೆನ್ ಇರ್ತಾರೆ, ಅವ್ರಿಗೆ ಮತ್ತೆ ಕರಿಲಕ್ಕೆ ಹೋಗಿದ್ದ. ಅವ್ರು ಬರ್ಬಾರ್ದು ಶೂಟ್ ಮಾಡಿ 2 ವೀಲರ್ ಮೇಲೆ ಕ್ಯಾಶ್ ಇಟ್ಕೊಂಡು ಹೋಗ್ಬಿಟ್ರು. ಎಷ್ಟು ಜನ ಇದ್ರಿ ಸಿಬ್ಬಂದಿಗಳು? ಇಬ್ಬರೇ ನಾವು ಇಲ್ಲಿ ಸಿಬ್ಬಂದಿ ಮೂವರಿದ್ದು. ಗನ್ಮ್ಯಾನ್ 1 ತಾಸು ಲೇಟ್ ಮಾಡಿ ಬರ್ತೀನಿ ಅಂತಂದ್ರೆ ಗನ್ಮ್ಯಾನ್ ಬಂದಿರಲಿಲ್ಲ ಅಂತ. ಈಗ ಅಂದ್ರೆ ಎಲ್ಲೆಲ್ಲ ಹಾಕ್ತೀರಿ ಅಮೌಂಟ್? ಎಲ್ಲ ATM ಒಳಗೆ ಹಾಕ್ಬಿಡ್ತೀವಿ. ಅಂದ್ರೆ ಈಗ ಮುಸುಕುಧಾರಿಗಳು ಏನು ಚಲನವಲನ ಗೊತ್ತಾಯ್ತು ನಿಮ್ಗೆ? ಏನಾದ್ರು ಯಾರು ಏನು ನೋಡಿಲ್ಲ, ಅವ್ರು ಕಾಣಿಸಿಲ್ಲ ನನಗೆ. ಅವ್ರಿಗೆ ನಾನು ನೋಡಿಲ್ಲ, ಬ್ಯಾಕ್ ಸೈಡಿಂದ ಅಷ್ಟೇ 2 ವೀಲರ್ ಮೇಲೆ ಇಟ್ಕೊಂಡು ಹೋಗೋದು ನೋಡಿದ್ದಷ್ಟೇ. ಅಷ್ಟೇ. ಅಂದ್ರೆ ಈಗ ಪ್ರಮುಖವಾಗಿ ಏನಾಯ್ತು ಈಗ ಪ್ರೆಸೆಂಟ್ ATM ಒಳಗೆ ಕ್ಯಾಶ್ ಗಾಡಿ ಒಳಗೆ ಹಾಕಪರಿ ಅವ್ರು ಇಲ್ಲೇ ಎಲ್ಲೋ ವಾಶ್ ಮಾಡ್ಲಿಕ್ಕತ್ತಿದ್ರು. ಏನು ಮಾಡಿದ್ರು, ಅವ್ರು ಯಾರಿದ್ರೇನೋ ಶೂಟ್ ಮಾಡಿ ಕ್ಯಾಶ್ ತೊಗೊಂಡು